ಜನಸೇವಕ ಸುದ್ದಿವಾಹಿನಿಯ ಸಮಸ್ತ ವೀಕ್ಷಕರಿಗೆ ಸ್ವಾಗತ. ಸುದ್ದಿ ಮೂಡನ ಬಾಗಿಲು ಮುಳಬಾಗಿಲು ತಾಲೂಕು ಆಲಂಗೂರು ಗ್ರಾಮ. ಆಲಂಗೂರು ಸರ್ಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಸಂಭ್ರಮ ಸಡಗರ. ಇದಕ್ಕೆ ಮುಖ್ಯ ಕಾರಣ ಶಾಲೆಯಲ್ಲಿ ಮಾತೃವಂದನಾ ಕಾರ್ಯಕ್ರಮ ಹಾಗೂ ಶಾಲಾ ವಾರ್ಷಿಕೋತ್ಸವ ಕಾರ್ಯಕ್ರಮ ಕಾರಣವಾಗಿತ್ತು. ಇಂತಹ ಸಡಗರದ ವೇದಿಕೆಯಲ್ಲಿ ವಿವಿಧ ಕನ್ನಡ ಪರ ಸಂಘಟನೆಗಳು ಭಾಗವಹಿಸಿ ಕಾರ್ಯಕ್ರಮಕ್ಕೆ ಮತ್ತಷ್ಟು ಮೆರುಗನ್ನು ನೀಡಿದ್ದು, ಸರ್ಕಾರಿ ಶಾಲೆಯ ವಿದ್ಯಾರ್ಥಿಗಳ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ನಾಟಕ, ನೃತ್ಯ, ಅಭಿನಯ, ವೇಷಭೂಷಣಗಳಿಗೆ ಇಡೀ ವೇದಿಕೆಯಲ್ಲಿ ಭಾಗವಹಿಸಿದವರು ಫುಲ್ ಫಿದಾ ಆಗಿದ್ದು, ಈ ಸಂದರ್ಭದಲ್ಲಿ ಶಾಲೆಯಲ್ಲಿನ ಎಲ್ಲಾ ವಿದ್ಯಾರ್ಥಿಗಳಿಗೆ ಪರೀಕ್ಷಾ ಬೈಂಡ್ ಸೇರಿದಂತೆ ವಿವಿಧ ಕಲಿಕಾ ಪರಿಕರಗಳನ್ನು ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ವಿತರಿಸಲಾಗಿದ್ದು, ಇಂತಹ ಅದ್ಭುತ ಕಾರ್ಯಕ್ರಮದಲ್ಲಿ ವಿವಿಧ ಕನ್ನಡ ಪರ ಸಂಘಟನೆಯ ಮುಖಂಡರು, ಶಾಲೆಯ ಶಿಕ್ಷಕರು, ಎಸ್ಡಿಎಂಸಿ ಸದಸ್ಯರುಗಳು, ವಿದ್ಯಾರ್ಥಿಗಳ ಪೋಷಕರು, ಊರಿನ ಗ್ರಾಮಸ್ಥರು, ಶಾಲೆಯ ಹಳೆಯ ವಿದ್ಯಾರ್ಥಿಗಳು ಸಹ ಸಾಕ್ಷಿಯಾಗಿದ್ದರು. ಏನ್ ಇವತ್ತಿನ ಈ ಕಾರ್ಯಕ್ರಮದ ನಮ್ಮೂರ ಸರ್ಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ ಆಲಂಗೂರು ಮಾತೃ ವಂದನಾ ಕಾರ್ಯಕ್ರಮ ಶಾಲಾ ವಾರ್ಷಿಕೋತ್ಸವ ನಾವೆಲ್ಲರೂ ಆಗಮಿಸಿರೋದು ಈ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡೋದಕ್ಕಂತ ನನಗೆ ಕಾಣ್ತಾ ಇದೆ. ಅಂದ್ರೆ ಇವತ್ತು ಈ ವೇದಿಕೆ ಮೇಲೆ ಆಶೀರ್ವಾದಂತ ಎಲ್ಲ ಗಣ್ಯಾತಿ ಗಣ್ಯರೇ ಹಾಗೂ ಸಿಬ್ಬಂದಿ ವರ್ಗದವರೇ ಹಾಗೂ ಗುರುಗಳೇ, ಈ ಊರಿನ ಅಕ್ಕ ತಂಗಿಯರೇ, ಹಿರಿಯರೇ, ಮಕ್ಕಳೇ ಹಾಗೂ ಮಾಧ್ಯಮ ಮಿತ್ರರೇ, ನಾನು ಸೂಕ್ತವಾಗಿ ಹೇಳ್ತೀನಿ. ಮಕ್ಕಳಿಗೆ ಇವತ್ತು ನಾವು ಅಡ್ಡದಾರಿಗಳು ಇಳಿಯೋದಕ್ಕೆ ನಾವು ಪೋಷಕರೇ ಅಂತ ನಾನು ಹೇಳಕ್ಕೆ ಭಾವಿಸ್ತೀನಿ. ಹಾಗೆ ಅಂತ ಕೇಳಬಹುದು. ಅದು ಇವತ್ತು ಒಂದು ಮೊಬೈಲ್ ಮುಖಾಂತರ ನಾವು ಅತಿ ಹೆಚ್ಚಾಗಿ ನಮ್ಮ ಮಕ್ಕಳಿಗೆ ಅಡ್ಡದಾರಿಗಳು ಹಿಡಿಯೋದಕ್ಕೆ ನಾವು ಕಾರಣವಾಗಿದ್ದೀವಿ. ಅದು ಹೇಗೆ ಅಂದ್ರೆ, ಚಿಕ್ಕ ಮಗು ಇರುತ್ತೆ, 1 ವರ್ಷದ ಮಗು. ನಾವು ಊಟ ಮಾಡ್ತೋವಾಗ ಊಟ ಮಾಡ್ತಾ ಇರಲ್ಲ ಆ ಮಗು, ಮೊಬೈಲ್ ಅನ್ನು ಮುಂದಗಡೆ ಇಟ್ಬಿಟ್ಟು ಆ ಮಗು ಊಟ ಮಾಡಿಸ್ತಾ ಇರ್ತೀವಿ ನಾವು. ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ಈ ಜರ್ನಿ, ಮೊಬೈಲಿನ ಜರ್ನಿ. ಹಾಗಾಗಿ ದೊಡ್ಡದಾಗಿ ಹೇಳಕ್ ಇಷ್ಟಪಡಲ್ಲ, ತುಂಬಾ ಅರ್ಥ ಇದೆ ಇದರಲ್ಲಿ. ಎಲ್ಲಾ ತಾಯಂದ್ರಿಗೆ ಹೇಳಕ್ ಇಷ್ಟಪಡ್ತೀನಿ, ಈ ಮೊಬೈಲ್ ಇಂದ ಈ ಮಕ್ಕಳಿಗೆ ದೂರ ಇಡಿ. ವಿದ್ಯೆ ತಾನಾಗಿ ತಾನು ಬಂದ್ಬಿಡುತ್ತೆ. ಇವತ್ತು ವಿದ್ಯೆ ಬರ್ತಾ ಇಲ್ಲ ಅಂದ ಕಾರಣ ಮೊಬೈಲ್. ಅತಿ ಹೆಚ್ಚಾಗಿ ಇವತ್ತು ನಮ್ಮ ಮಕ್ಕಳು ಹಿಂದೆ ಹೋಗ್ತಾವ್ರಂದ್ರೆ ಅದಕ್ಕೆ ಕಾರಣ ಮೊಬೈಲ್. ಈ ಮೊಬೈಲ್ ಇಂದ ದೂರ ಇಡಿ. ಒಂದು. ಎರಡನೇ ಕಾರಣ, ಈ ತಾಯಂದ್ರು ಏನ್ ಮಾಡ್ತಾರಂದ್ರೆ, ನಮ್ಮ ಮಕ್ಕಳಿಗೆ ನಮ್ಮ ಹಿರಿಯರ, ನಮ್ಮ ದೊಡ್ಡವರ ಒಂದು ಶ್ರಮಗಳನ್ನು, ಅವರು ಹೇಗೆ ಬದುಕಿದ್ರು, ಹೇಗೆ ನಾವು ಮುಂದೆ ಬಂದ್ವಿ ಅನ್ನೋ ಒಂದು ಮನೋಭಾವನೆ, ಅವರು ಒಂದು ದೊಡ್ಡತನ ನಮ್ಮ ಮಕ್ಕಳಲ್ಲಿ ನಾವು ಹೇಳ್ಕೋಬೇಕು. ಹೇಳಲ್ಲ. ಇವತ್ತು ಏನ್ ಮಾಡ್ತಾರಂದ್ರೆ, ಮಕ್ಕಳು ಬಂದು ಏನು ಕೇಳಿದ ತಕ್ಷಣ, ಅಮ್ಮ ಈ ಕೊಡ್ಸು ಅಂದ್ರೆ, ಎప్పుడు ఏం ಇಚ್ಪೆಟೇಷನ್ ಹಿಂಗೆಲ್ಲ ಹೇಳ್ಬಾರ್ದು. ಇಂಥ ಮಾತುಗಳನ್ನು ನಾವು ಯಾವತ್ತೂ ಹೇಳ್ಬಾರ್ದು. ಮಕ್ಕಳಲ್ಲಿ ತಂದೆ ಸ್ಥಾನವನ್ನು ಯಾವತ್ತೂ ಕಳಿಯಕ್ ಹೋಗ್ಬಾರ್ದು. ಯಾಕಂದ್ರೆ ತಂದೆ ಸ್ಥಾನ ಬಹಳ ದೊಡ್ಡದು. ನೀವು ಕಂಡಿದ್ದೀರೋ ಇಲ್ವೋ, ತಂದೆ ತನ್ನ ಮಗನಿಗೋಸ್ಕರ, ತಮ್ಮ ಮಕ್ಕಳಿಗೋಸ್ಕರ ಅದನ್ನ ಕುಡಿತಾನೋ, ಇನ್ನೊಂದ್ ಮಾಡ್ತಾನೋ, ಏನಾದ್ರೂ ಅವಶ್ಯಕತೆ ಇದ್ದಾಗ ಸಾಲ ಮಾಡ್ತಾನೋ, ಸೂಲ ಮಾಡ್ತಾನೋ, ಇನ್ನೊಂದ್ ಮಾಡ್ತಾನೋ, ತಂದು ಆ ಒಂದು ಅವ್ರಿಗೆ ಬೇಕಾಗಿರೋ ವ್ಯವಸ್ಥೆಯನ್ನು ಮಾಡುವಂತ ವ್ಯಕ್ತಿ ತಂದೆ. ತಂದೆಯ ಸ್ಥಾನವನ್ನು ಯಾವತ್ತೂ ಕಳೆಯಕ್ ಹೋಗ್ಬೇಡಿ. ಮಕ್ಕಳನ್ನ ಒಂದು ವಿದ್ಯಾವಂತರ ಹಾಗೂ ಈ ಸಮಾಜದಲ್ಲಿ ಒಂದು ಉನ್ನತ ಸ್ಥಾನದಲ್ಲಿ ಹೋಗಿ ಒಂದು ಬುದ್ಧಿ, ಒಂದು ಜವಾಬ್ದಾರಿತನ ನಾವು ಬದುಕಬೇಕಂದ್ರೆ ನಾವು ಹ್ಯಾಗ್ ಬದುಕಿದ್ವಿ, ನಮ್ಮ ಹಿರಿಯರು ಹ್ಯಾಗ್ ಬದುಕಿದ್ರು ಅನ್ನೋದನ್ನು ನಾವು ಮೊದಲು ಹೇಳ್ಕೊಡ್ಬೇಕಾಗುತ್ತೆ. ಹಾಗಾಗಿ ಯಾವತ್ತು ತಂದೆಯ ಸ್ಥಾನವನ್ನು ತಾಯಂದ್ರೆ ಯಾವಾಗೂ ಕಡಿಯಕ್ ಹೋಗ್ಬೇಡಿ. ಈ ಮಕ್ಕಳ ಎದುರುಗಡೆ ಮಕ್ಕಳಿಗೆ ಯಾವತ್ತು ಬುದ್ಧಿವಾದ ಹ್ಯಾಕೆ ಹೇಳ್ಬೇಕಂದ್ರೆ, ತಂದೆಯ ಶ್ರಮವನ್ನು ಇಟ್ಕೊಂಡು ಆ ಮಕ್ಕಳಿಗೆ ಬುದ್ಧಿ ಹೇಳ್ಬೇಕು. ಆ ಮಕ್ಕಳು ಅವಾಗ ಅರ್ಥ ಮಾಡ್ಕೊಳ್ತಾರೆ. ಎರಡನೇದು. ಮೂರನೇದು, ಇನ್ನೊಂದು ನಾವು ತಪ್ಪು ಮಾಡ್ತೀವಿ. ಮಕ್ಕಳು ಎಲ್ಲಿ ಹೋಗ್ತಾ ಇದ್ದಾರೆ ದೊಡ್ಡವರಾದ್ಮೇಲೆ, 7th ಆದ್ಮೇಲೆ 8th, 9th, 10th ಹೋಗ್ತೀವಿ. 10th ಹೋದ ತಕ್ಷಣನೇ ನಾವು ತುಂಬಾ ಹೆಮ್ಮೆಯಿಂದ ಹೇಳ್ಕೊಳ್ತೀವಿ, ನಮ್ಮ ಮಗು ಇವತ್ತು 10th ಹೋಗ್ತಾವಳೆ, ಮುಳ್ಬಾಲ್ ಹೋಗ್ತಾವಳೋ, ಇನ್ನೊಂದ್ ಕಡೆ ಹೋಗ್ತಾವಳೋ. ಬಟ್ ನಾವು ಹೋದಾಗ ಏನ್ ಮಾಡ್ತೀವಿ ಅಂದ್ರೆ, ನಮ್ಮ ಮಕ್ಕಳಿಗೆ
ಏನ್ ಓದ್ತಾವ್ರೆ, ಹ್ಯಾಗ್ ಓದ್ತಾವ್ರೆ, ನಮ್ಮ ಮಕ್ಕಳ ನಡವಳಿಕೆ ಏನು ನಾವು ಆಲೋಚನೆ ಮಾಡಲ್ಲ. ಬಟ್ಟೆ, ನಮ್ಮ ಮಕ್ಳು ಬಟ್ಟೆ, ಮೇಕಪ್ ಅದ್ರ ಮೇಲೆ ಗಮನ ಹೆಚ್ಚಾಗಿರುತ್ತೆ ತಾಯಂದ್ರಿಗೆ. ಇದು ಮಾಡಕ್ ಹೋಗ್ಬೇಡಿ ದಯವಿಟ್ಟು. ನಮ್ಮ ಈ ಊರಿಂದ ಇನ್ನೊಂದ್ ಕಡೆ ಹೋಗ್ತಾವ್ರಂದ್ರೆ ಅವ್ರ ನಡವಳಿಕೆಯನ್ನು ಆ ತಾಯಿ ಗಮನ ಹರಿಸ್ಬೇಕು, ಹೆಣ್ಮಕ್ಳಿಗೆ ಮುಖ್ಯವಾಗಿ. ಇದನ್ನು ಮಾಡಿದ್ರೆ ನಮ್ಮ ಮಕ್ಕಳು ಯಾವ ಅಡ್ಡದ ಆಗ್ಲಿ ನಾವು ನೋಡ್ತಾ ಇದ್ದೀವಿ ಇವತ್ತು ಬಹಳಷ್ಟು. ಇವೆಲ್ಲ ಹೇಳಕ್ ಇಷ್ಟಪಡಲ್ಲ, ಯಾಕಂದ್ರೆ ಚಿಕ್ಕ ಚಿಕ್ಕ ಮಕ್ಕಳು ಇವೆಲ್ಲ ತಪ್ಪಿಸ್ಬೇಕಂದ್ರೆ ತಾಯಿಯ ಒಂದು ದೊಡ್ಡ ಶ್ರಮ ಈ ಮಕ್ಕಳ ಮೇಲೆ ಇರ್ಬೇಕಂತ ಈ ಸಂದರ್ಭದಲ್ಲಿ ಹೇಳುತ್ತಾ ನನ್ನ ಮಾತುಗಳು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.